ನಾಗರಹಾವು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಈಗ ಸೈನ್ಸಲ್ಲಿ ನೋಡೋದಾದ್ರೆ ನಾಗರಹಾವಿಗೆ ಕಿವಿ ಇಲ್ಲ. ಅಂದ್ರೆ ನಮ್ಗೆ ಕಾಣಿಸೋ ಥರ ಹೊರಗೆ ಕಾಣಿಸೋದಿಲ್ಲ. ಒಳಗಡೆ ಇಯರ್ ಡ್ರಮ್ಸ್ ಮಾತ್ರ ಇದೆ ಅನ್ನೋದನ್ನ ಕೇಳಿದ್ದೀವಿ. ಈಗ ಕೆಲವರು ಹೇಳ್ತಾರೆ ನಾಗರಹಾವಿಗೆ 12 ವರ್ಷ ದ್ವೇಷ ಅಂತೆಲ್ಲ. ಇದೆಲ್ಲ ಹೌದಾ? ಹೆಂಗೆ ಇದು ಕ್ಯಾರಿ ಆಗುತ್ತೆ ಅಂತ? ಖಂಡಿತ ಹೌದು. ನಾಗರಹಾವಿಗೆ ಕಿವಿ ಇಲ್ಲದೆ ಇದ್ದರೂ ಕೂಡ ಅದನ್ನು ಸರಿದಾಡೋದೇನೆ ಭೂಮಿಗೆ ಹತ್ತಿದ ಹಾಗೆ. ಭೂಮಿಯ ಒಂದು ಸಣ್ಣ ವೈಬ್ರೇಷನ್ ಇದ್ದರೂ ಕೂಡ ಅದಕ್ಕೆ ಗೊತ್ತಾಗಿ ಹೋಗುತ್ತೆ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನವನ್ನು ಕೊಟ್ಟಿರ್ತಾನೆ. ಯಾವ ಒಂದು ನಮಗೆ ಅಂಗ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಇನ್ಯಾವುದೋ ಒಂದು ಅಂಗವನ್ನು ಸ್ಟ್ರಾಂಗ್ ಆಗಿ ಕೊಟ್ಟಿರ್ತಾನೆ. ಹಾಗೆ ಇದಕ್ಕೂ ಅಷ್ಟೇ ಆ ವೈಬ್ರೇಷನ್ನಿಂದ ತಾನೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಶಕ್ತಿ ನಾಗಗಳಿಗೆ ಇರುತ್ತೆ. ಇನ್ನೊಂದೇನು ನೀವು ಕೇಳಿದ್ದು 12 ವರ್ಷ ದ್ವೇಷ ಅಂತ ಹೇಳಿದ್ರಿ. ಈ ನಾಗ ತನ್ನ ಕುಲವನ್ನು ತೊಂದರೆ ಮಾಡಿದವನು, ತನ್ನ ವಂಶದಲ್ಲಿ ಯಾರಿಗಾದರೂ ತೊಂದರೆ ಆಗಿದ್ದರೆ ಮನುಷ್ಯ ಸುಮ್ಮನೆ ಪಾಪ ತನ್ನ ಪಾಡಿಗೆ ತಾನು ಎಲ್ಲೋ ಒಂದು ಒಳಗಡೆ ಸಂದಿಲ್ಲೋ ಪೊಟ್ರಲ್ಲೋ ಇರುತ್ತೆ, ಅಲ್ಲೆಲ್ಲೋ ಒಂಚೂರು ಬಾಲ ಒಂಚೂರು ಕಾಣಿಸುತ್ತೆ ಅಂದರೆ ಸುಮ್ಮನಿರಲ್ಲ. ಅಲ್ಲಿದೆ ಅಂತ ಗೊತ್ತಾದ್ಮೇಲೆ ತನ್ನ ಪಾಡಿಗೆ ತಾನು ಹೋಗಬೇಕು. ಒಂದು ಕಡ್ಡಿ ತೊಗೊಂಡು ಕೆದಕ್ತಾನೆ, ಕೆಣಕಿ ಈಚೆಗೆ ಬರೋಂಗೆ ಮಾಡ್ತಾನೆ. ಮಾಡಿ ಆಮೇಲೆ ಅದು ಬುಸ್ಸು ಅಂದಾಗ ಹೆದರ್ಕೊಂಡು ಭಯಕ್ಕೋಸ್ಕರ ಹೊಡೆದು ಅದನ್ನು ಸಾಯಿಸುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವತ್ತು ಸತ್ತೋದ್ರೂ ಕೂಡ ಅದ್ರ ಪ್ರಜ್ಞೆಯಲ್ಲಿ ಉಳಿದೋಗಿರುತ್ತೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ, ಆತ್ಮದಲ್ಲಿ ಇರುತ್ತದು. ಅದು ಇನ್ನು ಎಷ್ಟು ಸಾರಿ ಬಂದರೂ ಕೂಡ ಇವನನ್ನು ಸೇಡು ತೀರಿಸ್ಕೊಳ್ಳೋವರೆಗೆ ಅಂದರೆ ಅದಕ್ಕೆ ಹೋಗಿ ಒಂದು ಕಚ್ಚೋದು ಅಥವಾ ಏನಾದರೂ ಒಂದು ಆ ವಂಶದಲ್ಲಿ ತೊಂದರೆ ಕೊಡೋದು ಮಾಡೋವರೆಗೆ ಅದು ಬಿಡೋದೇ ಇಲ್ಲ. ಅದು ಜನ್ಮ ಜನ್ಮಾಂತರಕ್ಕೂ ಕೂಡ ಅಟ್ಟಿಸ್ಕೊಂಡು ಬರ್ತಕ್ಕಂಥದ್ದು. ಅದು ನಮಗೆ ಜಾತಕದಲ್ಲಿ ಕೂಡ ಪ್ರತಿಬಿಂಬಿಸ್ತಾ ಇರುತ್ತೆ, ಕಾಣಿಸುತ್ತೆ. ಈ ವಂಶದಲ್ಲಿ ಈ ರೀತಿ ಯಾವುದೋ ಜನ್ಮದಲ್ಲಿ ಈ ನಾಗನ ಕುಲದಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ.